ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರುನಾಡು ಕಂಡಂಥ ಸ್ಫುರದ್ರೂಪಿ ರಾಜಕಾರಣಿ, ಒಂದು ಅಸಂಬದ್ಧ ಮಾತುಗಳನ್ನಾಡದ ಅಜಾತ ಶತ್ರು, ನಿಷ್ಕಳಂಕ ವ್ಯಕ್ತಿತ್ವದ ಎಸ್.ಎಂ. ಕೃಷ್ಣ ಅವರ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆಗಳನ್ನು ಹೇಳುತ್ತವೆ. ವೀಕ್ಷಕರ ರಾಜಕೀಯವಾಗಿ, ಸಾಮಾಜಿಕವಾಗಿ ಹಾಗೂ ವೈಯಕ್ತಿಕ ಜೀವನದಲ್ಲೂ ಕೂಡ ಆದರ್ಶಪ್ರಾಯವಾಗಿ ಬದುಕಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಎಸ್.ಎಂ. ಕೃಷ್ಣ ಅವರ ಕುರಿತಾದಂಥ ಒಂದಿಷ್ಟು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಕಡೆ ಗಮನ ಹರಿಸೋಣ. ಈ ಎಲ್ಲ ವಿಷಯಗಳು ಕೂಡ ಕಂಡಿದ್ದು, ಕೇಳಿದ್ದು, ನೋಡಿದ್ದು, ಜೊತೆಗೆ ಸತ್ಯಕ್ಕೆ 100% ಹತ್ತಿರವಾದದ್ದು, ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತರೋ ಪ್ರಯತ್ನ. ವೀಕ್ಷಕರು, 1934 ನಿಮಗೆಲ್ಲ ಗೊತ್ತಿರುವಂತೆ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಿದ್ದರು. ಅದು ಕೂಡ ಸ್ವದೇಶಿ ಚಳುವಳಿಗೋಸ್ಕರ, ಜೊತೆಗೆ ಹರಿಜನರ ಉದ್ಧಾರಕ್ಕೋಸ್ಕರ ಒಂದಿಷ್ಟು ನಿಧಿಯನ್ನು ಸಂಗ್ರಹ ಮಾಡಲಿಕ್ಕೆ ಬಂದಿದ್ದರು. ಆಗಿನ ಪುಟ್ಟ ಬಾಲಕ ಎಸ್.ಎಂ. ಕೃಷ್ಣ, ಆಗಿನ ಕಾಲಕ್ಕೆ ಎಸ್.ಎಂ. ಕೃಷ್ಣ ಅವರಿಗೆ ಮಹಾತ್ಮ ಗಾಂಧೀಜಿಯವರ ಆಶೀರ್ವಾದ ಸಿಗುತ್ತೆ. ಜೊತೆಗೆ ಪ್ರೀತಿಯಿಂದ ಮಾತನಾಡಿಸಿ ಎಸ್.ಎಂ. ಕೃಷ್ಣ ಅವರ ಕಿವಿಯ ಓಲೆಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅಂದರೆ ಅದು ಬಹಳಷ್ಟು ವಿಶೇಷ ಸಂಗತಿ ಕೂಡ. ಹಾಗಾದರೆ ಏನಾಯಿತು ಘಟನೆ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ. ಮಹಾತ್ಮ ಗಾಂಧೀಜಿಯವರು ದೇಶದುದ್ದಕ್ಕೂ ಸಂಚಾರ ಮಾಡ್ತಾಯಿದ್ರು. ಅದೇ ಪ್ರಯುಕ್ತವಾಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಮಾರ್ಗದಲ್ಲಿ ಮಂಡ್ಯದ ಸೋಮನಹಳ್ಳಿಗೂ ಕೂಡ ಭೇಟಿ ಕೊಡ್ತಾರೆ. ಅಲ್ಲಿ ಇದೇ ಎಸ್.ಎಂ. ಕೃಷ್ಣ ಅವರ ತಂದೆ ಮಲ್ಲಯ್ಯನವರು ಕೂಡ ಇದೇ ಬಾಲಕನಾಗಿದ್ದಂಥ ಎಸ್.ಎಂ. ಕೃಷ್ಣ ಅವ್ರನ್ನ ಕರೆದುಕೊಂಡು ಮಹಾತ್ಮ ಗಾಂಧಿಯವರ ಭೇಟಿ ಮಾಡಲಿಕ್ಕೆ ತೆರಳ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಅವರ ಕಿವಿಯಲ್ಲಿದ್ದಂಥ ಪುಟ್ಟ ಪುಟಾಣಿ ಓಲೆಗಳನ್ನು ಕಂಡಂಥ ಗಾಂಧೀಜಿಯವರು ಆಕರ್ಷಣೆಗೆ ಒಳಗಾಗಿ, ಮಗು ನನಗೆ ನಿನ್ನ ಕಿವಿ ಓಲೆಗಳನ್ನು ಕೊಡ್ತೀಯಾ ಬೇಕು ಅಂತೇಳಿ ಪ್ರೀತಿ ಮತ್ತು ತಮಾಷೆಗೆ ಮತ್ತು ಅಕ್ಕರಿಯಿಂದ ಕೂಡ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ಮಾತನಾಡದೆ ಎಸ್.ಎಂ. ಕೃಷ್ಣ ಅವರ ತಂದೆ ಮಲ್ಲಯ್ಯನವರು ಪ್ರೀತಿಯಿಂದ ಅದೇ ಕಿವಿಯೋಲುಗಳನ್ನು ಬಿಚ್ಚಿ ಗಾಂಧೀಜಿಯವರ ಜೋಳಿಗೆಗೆ ಹಾಕಿದ್ರಂತೆ. ಈ ಒಂದು ಪುಟ್ಟ ಕತೆ ಆಗಿನ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರೇರಣೆಯೊಂದಿಗೆ ಬೆಳೆದಂಥ ಎಸ್.ಎಂ. ಕೃಷ್ಣ ಇವತ್ತು ಒಂದು ಇತಿಹಾಸವಾಗಿ, ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಬೆಳೆದು ನಿಂತು ಬಿಟ್ಟಿದ್ದಾರೆ. ವೀಕ್ಷಕರೇ, ಇನ್ನೊಂದು ಅವರ ಆಕರ್ಷಕ ವ್ಯಕ್ತಿತ್ವ ಹೇಗಿತ್ತು, ಎಷ್ಟು ಸ್ಫುರದ್ರೂಪಿಯಾಗಿದ್ದರು ಅನ್ನೋದಕ್ಕೆ ಕಾಲೇಜು ದಿನಗಳಲ್ಲಿ ಅವರ ಫ್ಯಾನ್ಸ್ ಫಾಲೋಯಿಂಗ್, ಜೊತೆಗೆ ಹುಡುಗಿಯರು ಅವರು ಕಂಡ್ರೆ ಎಷ್ಟು ಕ್ರಶ್ ಅನ್ನೋದನ್ನು ಕುರಿತಾದಂಥ ಒಂದು ಪುಟ್ಟ ಕಥೆಯನ್ನು ಹೇಳಲೇಬೇಕು. ಎಸ್.ಎಂ. ಕೃಷ್ಣ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಓದ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಡಿಬೇಟ್ಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದರು. ಉತ್ತಮ ವಾಗ್ಮಿ ಅಂತ ಅನಿಸ್ಕೊಂಡಿದ್ರು. ಜೊತೆಗೆ ಬಹಳಷ್ಟು ಚರ್ಚಾಕೂಟ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಯಾವಾಗಲೂ ಎಸ್.ಎಂ. ಕೃಷ್ಣ ಅವರು ಮುಂದಿರ್ತಾ ಇದ್ದರು. ಇದೇ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ ಅಭ್ಯಾಸ ಮಾಡೋ ಸಮಯದಲ್ಲಿ ಅವ್ರಿಗೊಂದು ಒಳ್ಳೆ ಫೌಂಡೇಶನ್ ಕೂಡ ಸಿಕ್ಕಿತ್ತು. ಅದೆಲ್ಲದರಿಂದಲೇ ಅವರು ಒಳ್ಳೆಯ ನಾಯಕತ್ವದ ಗುಣಗಳನ್ನು ಕೂಡ ಬೆಳೆಸ್ಕೊಳ್ತಾರೆ. ಮಹಾರಾಜ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯುತ್ತೆ. ನಿಮಗೆ ಇದೇ ಎಸ್.ಎಂ. ಕೃಷ್ಣ ಅವರಿಗೆ ಬಿದ್ದಂಥ ಓಟುಗಳ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಓಟುಗಳಿಂದ ಅವರು ಗೆದ್ದಿದ್ರು ಅಂತ. ಆ ಚುನಾವಣೆಯಲ್ಲಿ 57 ಮತಗಳಿಂದ ಇನ್ನೊಬ್ಬ ಎದುರಾಳಿ ಸೋತಿರ್ತಾನೆ. 100 ಸಹಪಾಠಿ ಹುಡುಗಿಯರಲ್ಲಿ 97 ಮತಗಳು ಇದೇ ಎಸ್.ಎಂ. ಕೃಷ್ಣ ಅವರಿಗೆ ಬಂದಿತ್ತಂತೆ. ಆಗ ಅವರೆಲ್ಲ ಗೆಳೆಯರೆಲ್ಲರೂ ಕೂಡ ಇದೇ ಎಸ್.ಎಂ. ಕೃಷ್ಣ ಅವರಿಗೆ ಛೇಡಿಸ್ತಾ ಇದ್ರಂತೆ. ನಿಜವಾಗ್ಲೂ ನೀನು ನಿಜ ಜೀವನದಲ್ಲೂ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಕೀಟ್ಲೆ ಮಾಡ್ತಾ ಇದ್ರಂತೆ. ಇದು ಕೂಡ ಅವರ ವ್ಯಕ್ತಿತ್ವಕ್ಕೆ, ಜೊತೆಗೆ ಅವರಿದ್ದಂಥ ಸ್ಫುರದ್ರೂಪಿ ಮತ್ತು ಸ್ಮಾರ್ಟ್ನೆಸ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಆಗಿನ ಕಾಲಕ್ಕೆ ಚುನಾವಣೆಗೆ ನಿಂತಾಗ ಒಬ್ಬ ಫಾರಿನ್ ರಿಟರ್ನ್ ಜೊತೆಗೆ ಸೂಟು ಬೂಟು ಹಾಕ್ಕೊಂಡು ಮತಯಾಚನೆಗೆ ಬಂದುಬಿಟ್ರೆ ಕರ್ನಾಟಕದ ಜನ ಈತನನ್ನು ಗೆಲ್ಲಿಸ್ತಾರ ಅನ್ನೋ ಭಾಳಷ್ಟು ಅನುಮಾನ ಕಾರ್ಯಕರ್ತರಲ್ಲೇ ಇತ್ತು, ಬೆಂಬಲಿಗರಲ್ಲೇ ಇತ್ತು. ಆ ಥರದ ಒಂದು ಭಾಳಷ್ಟು ಗಟ್ಟಿತನದ ಡೌಟ್ನಲ್ಲೇ ಭಾಳಷ್ಟು ಜನರು ನೋಡ್ತಾಯಿದ್ರು. ಎಸ್.ಎಂ. ಕೃಷ್ಣ ಅವರ ನಡೆ ನುಡಿಯ ಜೊತೆಗೆ ಅವರಿಗೆ ಬಹಳಷ್ಟು ಜನಪ್ರೀತಿಯನ್ನು ತಂದುಕೊಟ್ಟಿದ್ದು ಇಂದಿಗೂ ಕೂಡ ಅವರು ಆಗ್ತಾ ಇದ್ದಂಥ ವೇಷಭೂಷಣ. ಅದು ಮೊದಲ ಬಾರಿಗೆ ಚುನಾವಣೆ ನಿಂತಾಗಲಂತೂ ಅದೊಂದು ದೊಡ್ಡ ಆತಂಕ ಕೂಡ ಎದುರಾಗಿತ್ತು. ಯಾಕೆಂದರೆ ಅದು ಅಚ್ಚರಿಯ ಸಂಗತಿ ಕೂಡ. ಯಾಕೆಂದರೆ ಹೆಚ್ಚಾಗಿ ಮಂಡ್ಯದಲ್ಲಿ ರೈತಾಪಿ ಜನರೇ ಹೆಚ್ಚಿರೋದು, ಅದು ನಿಮಗೆಲ್ರಿಗೂ ಕೂಡ ಗೊತ್ತು. ಅಂಥ ಹೆಚ್ಚಿನ ರೈತಾಪಿ ಜನರ ನಡುವೆ ಮಂಡ್ಯದ ಜನರು ಫಾರಿನ್ ರಿಟರ್ನ್ಗೆ, ಜೊತೆಗೆ ಸೂಟು ಬೂಟು ಧಾರಿಗೆ ಮತ ಹಾಕ್ತಾರ ಅನ್ನೋ ಗೊಂದಲದ ನಡುವೆಯೂ ಕೂಡ ಚುನಾವಣೆಯನ್ನು ಎದುರಿಸಬೇಕಾಗಿ ಬಂತು. ಸೂಟು ಬೂಟು, ಜುಬ್ಬ, ಪೈಜಾಮು, ದಿರಿಸುಗಳೇ ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವವಾಗಿತ್ತು. ಅವ್ರ ವರ್ಚಸ್ಸಿಗೂ ಕೂಡ ಅದು ಮೆರುಗನ್ನು ತಂದು ಕೊಡ್ತಾಯಿತ್ತು. ಇದರ ಜೊತೆಗೆ ಅವರು ಓಟನ್ನು ಕೂಡ ಕೇಳಲಿಕ್ಕೆ ಹೋದರು. ಅವತ್ತಿಗೂ ಕೂಡ ಅಲ್ಲಿನ ಜನರು ಅವರ ಕೈಯನ್ನು ಬಿಡಲಿಲ್ಲ, ಗೆಲ್ಲಿಸಿದ್ರು. ಇದು ಕೂಡ ಒಂದು ಇತಿಹಾಸ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಅವರ ಮದುವೆಯ ಬಗ್ಗೆ ಕೂಡ ನಿಮಗೆ ಹೇಳಲೇಬೇಕು. ಈಗಾಗಲೇ ಅವರ ಲಗ್ನ ಪತ್ರಿಕೆ ಕೂಡ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಆದಂಥ ಇದೇ ಎಸ್.ಎಂ. ಕೃಷ್ಣ ಅವರು
29 ಏಪ್ರಿಲ್ 1966ರಂದು ಮದುವೆ ಆಗಿದ್ದರು. ಅದು ಶಿವಮೊಗ್ಗದ ಹೈಸ್ಕೂಲ್ ಒಂದರಲ್ಲಿ ಮದುವೆ ಆಗ್ತಾರೆ. ಕುಡು ಮಲ್ಲಿಗೆಯ ಅಳಿಯನೂ ಕೂಡ ಆಗ್ತಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಕುಡು ಮಲ್ಲಿಗೆಯ ಪ್ರೇಮ ಅನ್ನೋರನ್ನ ಎಸ್.ಎಂ. ಕೃಷ್ಣ ಅವರು ವರಿಸ್ತಾರೆ. ಈಗಾಗಲೇ ಸಿಂಪಲ್ ಒಂದು ಲಗ್ನ ಪತ್ರಿಕೆ, ಸರಳವಾದಂಥ ಲಗ್ನ ಪತ್ರಿಕೆ, ಇಷ್ಟು ಸರಳವಾಗಿತ್ತ ಲಗ್ನ ಪತ್ರಿಕೆ ಅಂತ ಅನಿಸುತ್ತೆ ಸಹಜವಾಗಿ ನಿಮಗೆ ನೋಡ್ತಾ ಇದ್ದರೆ. ಆ ಥರದ ಒಂದು ಸರಳ ವಿವಾಹದ ಲಗ್ನ ಪತ್ರಿಕೆಯು ಕೂಡ ಇವರದ್ದಾಗಿತ್ತು ಅನ್ನೋದು ವಿಶೇಷ. ಹೇಗೆ ಇವರು ತೀರ್ಥಹಳ್ಳಿಯ ಅಳಿಯನಾಗಿದ್ದು ಅನ್ನೋದಕ್ಕೂ ಒಂದು ಪುಟ್ಟ ಕಥೆ ಇದೆ, ಅದನ್ನು ಕೂಡ ಹೇಳಿಬಿಡ್ತೀನಿ. ಪ್ರತಿಭಟನೆಯ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವ್ರನ್ನ ಕುರಿತು ಸಮಾಜವಾದಿ ನಾಯಕ ಗೋಪಾಲ್ ಗೌಡರು ಮಾತನಾಡಬೇಕಾದ್ರೆ, ಇವರು ನಮ್ಮ ಮಲೆನಾಡಿನ ಯುವಕನಂತೆ ಕಾಣ್ತಾರೆ, ಇವರಿಗೆ ಮಲೆನಾಡಿನ ಹುಡುಗಿಯನ್ನೇ ಹುಡುಕಬೇಕು, ಮದುವೆ ಮಾಡಿಬಿಡೋಣ ಅಂತ ಹೇಳಿದ್ರಂತೆ. ಎಸ್.ಎಂ. ಕೃಷ್ಣ ಅವರು ಒಂದು ಸ್ಮೈಲ್ ಮಾಡ್ತಾ ಹುಡುಕಿ ಅಂತ ಹೇಳಿದ್ರಂತೆ. ಆ ಸಮಯದಲ್ಲಿ ಕುಡು ಮಲ್ಲಿಗೆಯ ಚೆನ್ನಪ್ಪ ಗೌಡರು ತೀರ್ಥಹಳ್ಳಿಯಲ್ಲಿ ತುಂಬ ಪ್ರಖ್ಯಾತಿಯನ್ನು ಕೂಡ ಪಡೆದಿದ್ದರು. ಅವರಿಗೆ ಮಗಳು ಇರುವ ವಿಷಯ ಗೊತ್ತಾಗಿ ಕೃಷ್ಣ ಅವರ ಹಿತೈಷಿಗಳು ಅವರೊಂದಿಗೆ ಚರ್ಚೆ ಮಾಡ್ತಾರಂತೆ. ಈ ಕುರಿತಾಗಿ ಆರಂಭದಲ್ಲಿ ಗೋಪಾಲ್ ಗೌಡ್ರೇ ಪ್ರಸ್ತಾಪ ಮಾಡಿದ್ರಂತೆ. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಯಾವಾಗ ಗೋಪಾಲ್ ಗೌಡರು ಈ ರೀತಿಯಾಗಿ ಈ ಹುಡುಗಿ ಇದ್ದಾಳೆ, ಎಸ್.ಎಂ. ಕೃಷ್ಣ ಅವ್ರಿಗೆ ಕೊಡಬಹುದು ಅನ್ನೋ ಚರ್ಚೆ ಹುಟ್ಟು ಹಾಕಿದ್ರು, ಆಗ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮನೆಯವರು ಕೂಡ ಒಪ್ಪಿಬಿಟ್ರಂತೆ. ಒಂದೇ ಭೇಟಿಯಲ್ಲಿ 2 ಮನೆಯವರು ಪರಸ್ಪರ ಒಪ್ಪಿಬಿಟ್ರಂತೆ. ಇದು ಎಸ್.ಎಂ. ಕೃಷ್ಣ ಅವರು ಮದುವೆಯಾದಂಥ ಒಂದು ವಿಶೇಷ ಘಟನೆ. ನಿಮಗೆ ಅವ್ರ ರಾಜಕೀಯ ಜೀವನದುದ್ದಕ್ಕೂ ಕೂಡ ಒಂದು ಅಪದ್ಧ ನುಡಿಯನ್ನು ಕೂಡ ಬಳಸಿದವರಲ್ಲ, ಒಂದು ಕೆಟ್ಟ ಮಾತನ್ನು ಕೂಡ ಆಡಿದವರಲ್ಲ. ಹಾಗಾಗಿಯೇ ಅವರಿಗೆ ನಾವು ಅಜಾತ ಶತ್ರು ಅಂತೇಳಿ ಯಾವಾಗಲೂ ಕೂಡ ಕರಿತೀವಿ. ಇದರೊಂದಿಗೆ ಇನ್ನೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಕೂಡ ಹೇಳಲೇಬೇಕು ವೀಕ್ಷಕರೇ. ಅವರು ರಾಜಕೀಯದ ಹಾದಿ ನಿಮಗೆ ಗೊತ್ತಿರಲಿ ಅಂತ. ಬಹಳಷ್ಟು ಜನರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಸಹಜವಾಗೂ ಗೊತ್ತಿರುತ್ತೆ, ಆದರೆ ಒಂದು ಜರ್ನಿಯನ್ನು ತುಂಬ ಸರಳವಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಎಸ್.ಎಂ. ಕೃಷ್ಣ ಅವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಜನನ 1932 ಮೇ 1. ಸ್ಥಳ ಇದೇ ಸೋಮನಹಳ್ಳಿ, ಮಂಡ್ಯ. 1962ರಲ್ಲಿ ಅವರ ರಾಜಕೀಯ ಹಾದಿ ಹೇಗಿದೆ ಅಂತ ಹೇಳ್ಬಿಡ್ತೀನಿ. 1962 ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ. ಅದು ಕೂಡ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದು ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ. ಆಗಿನ್ನೂ ಕಾಂಗ್ರೆಸ್ ಸೇರಿರಲಿಲ್ಲ, ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಅವ್ರನ್ನ ಬೆಂಬಲಿಸುತ್ತೆ ಅಷ್ಟೇ. 1967ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ನಿಲ್ತಾರೆ, ಅಲ್ಲಿ ಸೋಲ್ತಾರೆ. 62 ಮೊದಲ ಗೆಲುವು, 67ಕ್ಕೆ ಸೋಲ್ತಾರೆ. 1968ಕ್ಕೆ ನೇರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸತ್ಗೆ ಪ್ರವೇಶವನ್ನು ಕೊಡ್ತಾರೆ. ಯಾವಾಗ ಸಂಸತ್ಗೆ 1968ರಲ್ಲಿ ಪ್ರವೇಶ ಮಾಡಿದ್ರು, ಅದಾದ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. 1968ರ ನಂತರ ಮತ್ತೆ 1971ರಲ್ಲಿ ಮತ್ತೆ ಸಂಸದರಾಗಿ ಮರು ಆಯ್ಕೆಯನ್ನು ಹೊಂದ್ತಾರೆ. ಅದಾದ ನಂತರ 1972 ವಿಧಾನ ಪರಿಷತ್ಗೂ ಕೂಡ ಆಯ್ಕೆಯಾಗಿ ವಾಣಿಜ್ಯ, ಕೈಗಾರಿಕೆ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಅಲ್ಲಿಂದ ಒಂದು 8 ವರ್ಷ ಗ್ಯಾಪ್. ಮತ್ತೆ 1980ರಲ್ಲಿ ಮತ್ತೆ ಲೋಕಸಭೆಯತ್ತ ಪಯಣ ಬೆಳೆಸ್ತಾರೆ. ಕೇಂದ್ರ ಕೈಗಾರಿಕಾ ಖಾತೆಯೂ ಕೂಡ ಸಿಗುತ್ತೆ. ಕೇಂದ್ರ ಕೈಗಾರಿಕಾ ಖಾತೆಯ ಸಹಾಯಕ ಸಚಿವರಾಗ್ತಾರೆ. 1983ರಲ್ಲಿ ಹಣಕಾಸು ಖಾತೆಯ ಸಹಾಯಕ ಸಚಿವರು ಕೂಡ ಆಗ್ತಾರೆ. ಅದು 1984ರಲ್ಲಿ. ಅದಾದ ನಂತರ 1980ರಿಂದ ಮತ್ತೆ ಒಂದು ಲಾಂಗ್ ಗ್ಯಾಪ್. 1989 ರಾಜ್ಯದ ರಾಜಕೀಯಕ್ಕೆ ಮತ್ತೆ ಎಂಟ್ರಿ. ಮತ್ತೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಉಪಮುಖ್ಯಮಂತ್ರಿ ಆಗ್ತಾರೆ. ಜೊತೆಗೆ ವಿಧಾನಸಭಾ ಸ್ಪೀಕರ್ ಆಗಿಯೂ ಕೂಡ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಮತ್ತೆ ಅವರಿಗೆ ಸೋಲು ಕಾಣಿಸುತ್ತೆ. ಒಂದು ದೊಡ್ಡ ಲಾಂಗ್ ಗ್ಯಾಪನ್ನು ನಂತರ ಸೋಲನ್ನು ಕಾಣೋದು 1994ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸೋಲಾಗುತ್ತೆ. ಮತ್ತೆ 1996ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 1999ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ, ಜೊತೆಗೆ ಮುಖ್ಯಮಂತ್ರಿಯಾಗಿಯೂ ಕೂಡ ಪದಗ್ರಹಣವನ್ನು ಮಾಡ್ತಾರೆ. ನಂತರ 2004ರಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಾಗುತ್ತೆ ಅವರಿಗೆ. 2004ರಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ನಿಯೋಜನೆ ಆಗ್ತಾರೆ. 2010ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. 2017ರಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ, BJPಗೆ ಸೇರ್ಪಡೆ. ಇದು ಅವರ ರಾಜಕೀಯದ ಹಾದಿ. ಕಳೆದ 2 ವರ್ಷಗಳಿಂದ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿ ಪಡೆದು ಅವರು ವಿಶ್ರಾಂತಿಯಲ್ಲಿಯೂ ಕೂಡ ಇದ್ದರು. ಇದು ಎಸ್.ಎಂ. ಕೃಷ್ಣ ಅವರ ಕುರಿತಾದಂಥ ಒಂದಿಷ್ಟು ಕುತೂಹಲಕಾರಿ ವಿಷಯಗಳು ಅಂತ ಭಾವಿಸ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.